ಸ್ಪರ್ಧಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವಿವತ್ತು ಯಾರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಓದ್ತಾ ಇದ್ದೀರೋ ಅವರಿಗೆ ಅನುಕೂಲವಾಗತಕ್ಕಂಥ ಸಿಲೆಬಸ್ನ ಅನುಸಾರವಾಗಿ ಇರ್ತಕ್ಕಂಥ 2ನೇ ಘಟಕ ಭಾರತದ ಭೌಗೋಳಿಕ ಲಕ್ಷಣಗಳು ಈ ಅಧ್ಯಾಯದ ಮೇಲಿನ ಶಾರ್ಟ್ ನೋಟ್ಸ್ ಅನ್ನ ಇವತ್ತು ವಿವರಣಾತ್ಮಕವಾಗಿ ನೋಡೋದಾದ್ರೆ 2ನೇ ಘಟಕ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಇದೆ. ಇದನ್ನ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಮೇಲ್ಮೈ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಫಿಜಿಯೋಗ್ರಫಿಕ್ ಡಿವಿಷನ್ಸ್ ಅಂತ ಕರಿತೀವಿ. 4 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ. ಮೊದಲನೇದು ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಅಂತ ಕರಿತೀವಿ. ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತ ಶಿಖರ K2 ಗಾಡುವಿನ ಆಸ್ಟಿನ್ ಕಂಡುಬರುತ್ತೆ. ಇದು ಭಾರತದ ಅತಿ ಎತ್ತರದ ಶಿಖರ ಮತ್ತು ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ನೆಕ್ಸ್ಟ್ ಉತ್ತರದ ಮಹಾಮೈದಾನಗಳನ್ನ ನೋಡೋದಾದ್ರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ಇದು ನಿರ್ಮಾಣವಾಗಿದೆ. ಇಲ್ಲಿ ಮೆಕ್ಕಲು ಅತಿ ಹೆಚ್ಚಾಗಿ ಕಂಡು ಬರ್ತದೆ. ನೆಕ್ಸ್ಟ್ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದು ಭಾರತದ ಅತ್ಯಂತ ಪುರಾತನ ಭಾಗವಾಗಿದ್ದು ಅರಾವಳಿ, ವಿಂಧ್ಯ, ಸಾತ್ಪುರ ಶ್ರೇಣಿಗಳನ್ನ ಇದು ಹೊಂದಿದೆ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅನೈಮುಡಿ ಈ ಭಾಗದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕರಾವಳಿ ಮೈದಾನಗಳು ಪಶ್ಚಿಮದ ಕರಾವಳಿಯನ್ನ ಕೊಂಕಣ, ಕೇಂದ್ರ ಮತ್ತು ಮಲಬಾರ್ ತೀರಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿಯನ್ನ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತ ಹೇಳಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ನಂತರ ಭಾರತದ ನದಿ ವ್ಯವಸ್ಥೆಯನ್ನ ನೋಡುವುದಾದ್ರೆ 2 ಗುಂಪುಗಳಾಗಿ ವಿಂಗಡಿಸ್ತೇವೆ. ಒಂದು ಉತ್ತರ ಭಾರತ ನದಿಗಳು, ಇನ್ನೊಂದು ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದಲ್ಲಿ ಸಿಂಧು, ಗಂಗಾ, ಬ್ರಹ್ಮಪುತ್ರ ಪ್ರಮುಖ ನದಿಗಳಾಗಿವೆ. ಗಂಗಾ ನದಿ ಉತ್ತರ ಭಾರತದ ಅತಿ ಉದ್ದವಾಗಿ ಹರಿತಕ್ಕಂಥ ನದಿಯಾಗಿದೆ. ನಂತರ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವು ಪ್ರಮುಖವಾಗಿರ್ತಕ್ಕಂಥ ನದಿಗಳು. ನಂತರ ನರ್ಮದಾ, ತಪತಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿ. ಗೋದಾವರಿಯನ್ನ ನಾವು ದಕ್ಷಿಣದ ಗಂಗೆ ಅಂತ ಕರಿತೀವಿ. ನೆಕ್ಸ್ಟ್ ವಾಯುಗುಣದ ಲಕ್ಷಣಗಳನ್ನ ನೋಡೋದಾದ್ರೆ ಭಾರತವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ. ಇದನ್ನ ನೆನಪಿಟ್ಕೊಳ್ಬೇಕು. ಭಾರತವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ. ಒಂದು ನಿಮಿಷ. ಅದೇ ರೀತಿಯಾಗಿ ಋತುಮಾನಗಳನ್ನ ನೋಡುವುದಾದ್ರೆ ಋತುಮಾನಗಳಂದ್ರೆ ಚಳಿಗಾಲವನ್ನ ನಾವು ಡಿಸೆಂಬರ್ ನಿಂದ ಫೆಬ್ರವರಿ ಕಾಲಾವಧಿಯಲ್ಲಿ ನೋಡ್ತೇವೆ. ಬೇಸಿಗೆ ಕಾಲವನ್ನ ಮಾರ್ಚ್ ನಿಂದ ಮೇ ಕಾಲಾವಧಿಯಲ್ಲಿ ನೋಡ್ತೇವೆ. ಅದೇ ರೀತಿ ಮಳೆಗಾಲವನ್ನ ಜೂನ್ ಟು ಸೆಪ್ಟೆಂಬರ್ ಈ ಅವಧಿಯಲ್ಲಿ ನಾವು ವಿಂಗಡಿಸಿದ್ದೇವೆ. ನಿರ್ಗಮನ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ಅಥವಾ ಅಕ್ಟೋಬರ್ದಿಂದ ನವೆಂಬರ್ ತಿಂಗಳಲ್ಲಿ ಕಂಡು ಬರ್ತವೆ. ಮಾನ್ಸೂನ್ ಅಂದ್ರೆ ಇವು ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಮಾರುತಗಳಾಗಿವೆ. ಭಾರತದಲ್ಲಿ ಸರಿಸುಮಾರು ವಾರ್ಷಿಕವಾಗಿ 118 ಸೆಂಟಿಮೀಟರ್ ಅತಿ ಹೆಚ್ಚು ಮಳೆ ಪಡೆಯುವ ಮೇಘಾಲಯದ ಮೌಸಿನ್ರಾಮ್ ಪ್ರದೇಶವನ್ನ ಹೊಂದಿದೆ. ನೆಕ್ಸ್ಟ್ ಮಣ್ಣಿನ ವಿಧಗಳನ್ನ ನೋಡುವುದಾದ್ರೆ ಮಣ್ಣಿನ ವಿಧಗಳು ಮತ್ತು ಭೂಬಳಕೆ ಸಾಯಿಲ್ ಅಂಡ್ ಲ್ಯಾಂಡ್ ಯೂಸ್ ಅಂತ ಕರಿತೀವಿ. ಮೆಕ್ಕಲು ಮಣ್ಣು ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ 6 ಮಣ್ಣಿನ ವಿಧಗಳಿವೆ. ಮೊದಲನೇದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು ಅಥವಾ ರೇಗೂರ್ ಮಣ್ಣು ಅಂತ ಕರಿತೀವಿ, ಕೆಂಪು ಮಣ್ಣು, ಲ್ಯಾಟರೈಟ್ ಮಣ್ಣು. ಮೆಕ್ಕಲು ಮಣ್ಣು ನದಿಗಳ ಸಂಚಯನದಿಂದ ಇದು ಉಂಟಾಗುತ್ತೆ. ಇದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಕಂಡುಬರುತ್ತೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾಗಿದ್ದು ಇದು ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಾಣವಾಗುತ್ತೆ. ಕೆಂಪು ಮಣ್ಣು ಕಬ್ಬಿಣದ ಹೆಚ್ಚಿನ ಅಂಶವನ್ನು ಹೊಂದಿರತಕ್ಕಂಥ ಮಣ್ಣಾಗಿದ್ದು ಇದು ಕೆಂಪು ಬಣ್ಣವನ್ನ ಹೊಂದಿರುತ್ತೆ. ಲ್ಯಾಟರೈಟ್ ಮಣ್ಣು ಅತಿ ಹೆಚ್ಚು ಮಳೆ ಮತ್ತು ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತೆ. ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವಂದ್ರೆ ಚಹಾ, ಕಾಫಿ ಮುಂತಾದ ವಾಣಿಜ್ಯ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತದೆ. ಇನ್ನು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಸ್ ಯಾವುದು ಅಂದ್ರೆ ಗಡಿಗಳನ್ನ ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು. ಭಾರತ 7 ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಅತ್ಯಂತ ಉದ್ದದ ಗಡಿಯನ್ನ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿದೆ. ಸುಮಾರು 4097 ಕಿಲೋಮೀಟರ್ ಇದು ಹೊಂದಿದೆ. ನೆಕ್ಸ್ಟ್ ಅಕ್ಷಾಂಶ ರೇಖಾಂಶವನ್ನ ನಾವು ನೋಡೋದಾದ್ರೆ ಭಾರತವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಇದನ್ನ ನೆನಪಿಟ್ಕೊಳ್ಬೇಕು. 82 ಡಿಗ್ರಿ 5 ಸೆಕೆಂಡ್ ಪೂರ್ವ ರೇಖಾಂಶವು ಭಾರತದ ಪ್ರಮಾಣಿತ ಕಾಲವನ್ನ ಇದು ನಿರ್ಧರಿಸುತ್ತೆ. 82 ಪೂರ್ವ ರೇಖಾಂಶ ಅಲಹಾಬಾದ್ ಮೂಲಕ ಹಾಯ್ದು ಹೋಗುತ್ತೆ. ನಾವು ಅದನ್ನ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ 3ನೇದು ಅಂಡಮಾನ್ ನಿಕೋಬಾರ್. ಇದು ಭಾರತದಲ್ಲಿರುವ ಏಕೈಕ ಜಾಗೃತ ಜ್ವಾಲಾಮುಖಿ ಬ್ಯಾರನ್ ದ್ವೀಪ. ಇದನ್ನ ನೆನಪಿಟ್ಕೊಳ್ಬೇಕು. ಬ್ಯಾರನ್ ದ್ವೀಪವನ್ನ ಇದು ಹೊಂದಿದೆ. ಇಲ್ಲಿಗೆ ಈ ಅಧ್ಯಾಯದ ಶಾರ್ಟ್ ನೋಟ್ಸ್ ನಿಮ್ಮ GPS ಸ್ಟಾರ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನು ಹೆಚ್ಚಿನ
ಕ್ಲಾಸ್ಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ.